DNA ರೆಪ್ಲಿಕೇಶನ್ ಅಂತ ಹೇಳಿದರೆ ಡ್ಯೂಪ್ಲಿಕೇಶನ್ ಅಥವಾ ಕಾಪಿಯಿಂಗ್ ಅಂತ. ಯೂಕ್ಯಾರಿಯೋಟ್ಸ್ ಹಾಗೆ ಪ್ರೋಕ್ಯಾರಿಯೋಟ್ಸ್ ಎರಡರಲ್ಲೂ ಕೂಡ ರೆಪ್ಲಿಕೇಶನ್ ನಡೆಯುತ್ತೆ. ಯೂಕ್ಯಾರಿಯೋಟ್ಸಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರೋದ್ರಿಂದ ನ್ಯೂಕ್ಲಿಯಸ್ ಒಳಗಡೆ DNA ರೆಪ್ಲಿಕೇಟ್ ಆಗುತ್ತೆ. ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟ್ಸ್ ನ್ಯೂಕ್ಲಿಯಸ್ ಆಬ್ಸೆಂಟ್ ಇರೋದ್ರಿಂದ ಸೈಟೋಪ್ಲಾಸಮ್ನ ಒಳಗಡೆ DNA ರೆಪ್ಲಿಕೇಟ್ ಆಗುತ್ತೆ. DNA ಯಾವಾಗ ರೆಪ್ಲಿಕೇಟ್ ಆಗತ್ತೆ ಅಂತ ನೋಡೋದಾದ್ರೆ ಸೆಲ್ ಡಿವಿಷನ್ಗಿಂತ ಮುಂಚೆ, ಅಂದ್ರೆ ಮೈಟೋಸಿಸ್ ಅಥವಾ ಮಿಯೋಸಿಸ್ ಪ್ರೋಸೆಸ್ ನಡೆಯೋದಕ್ಕಿಂತ ಮುಂಚೆ ಇಂಟರ್ಫೇಸ್ ಸ್ಟೇಜಲ್ಲಿ, ಪರ್ಟಿಕ್ಯುಲರ್ ಆಗಿ ಎಸ್ ಫೇಸಲ್ಲಿ DNA ರೆಪ್ಲಿಕೇಶನ್ ಟೇಕ್ಸ್ ಪ್ಲೇಸ್ ಆಗತ್ತೆ. DNA ರೆಪ್ಲಿಕೇಶನಲ್ಲಿ ಮೇಯ್ನ್ ಆಗಿ 4 ಎಂಜೈಮ್ಸ್ ಪಾರ್ಟಿಸಿಪೇಟ್ ಮಾಡುತ್ತೆ. ಹೆಲಿಕೇಸ್, DNA ಪಾಲಿಮರೇಸ್, ಪ್ರೈಮೇಸ್ ಹಾಗೆ DNA ಲೈಗೇಸ್. ಹೆಲಿಕೇಸ್ ದ ಅನ್ಜಿಪ್ಪಿಂಗ್ ಎಂಜೈಮ್. DNAಯಲ್ಲಿ ರೆಪ್ಲಿಕೇಶನ್ ಸ್ಟಾರ್ಟ್ ಆಗೋದಕ್ಕೆ ಅಂತಲೇ ಪರ್ಟಿಕ್ಯುಲರ್ ಸೈಟ್ ಇರುತ್ತೆ. ಅದನ್ನು ORI ಸೈಟ್ ಅಥವಾ ಆರಿಜಿನ್ ಆಫ್ ರೆಪ್ಲಿಕೇಶನ್ ಅಂತ ಹೇಳಿ ಕರಿತೀವಿ. ಈ ಒಂದು ORI ಸೈಟಿಂದ ರೆಪ್ಲಿಕೇಶನ್ ಸ್ಟಾರ್ಟ್ ಆಗತ್ತೆ. ORI ಸೈಟಿಗೆ ಹೆಲಿಕೇಸ್ ಎಂಜೈಮ್ ಬಂದು DNAನ ಅನ್ಕಾಯಿಲಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೈಟ್ರೋಜಿನಸ್ ಬೇಸಸ್ಗಳ ಮಧ್ಯೆ ಇರೋವಂಥ ಹೈಡ್ರೋಜನ್ ಬಾಂಡ್ಸ್ಗಳನ್ನು ಕೂಡ ಬ್ರೇಕ್ ಮಾಡ್ತಾ ಹೋಗುತ್ತೆ. ಒಂದೇ ಸಲ ಕಂಪ್ಲೀಟ್ DNAನ ಅನ್ವೈಂಡಿಂಗ್ ಮಾಡಿ ರೆಪ್ಲಿಕೇಟ್ ಮಾಡೋದು ಕಾಂಪ್ಲಿಕೇಟ್ ಆಗಿರುತ್ತೆ. ಆದ್ರಿಂದ ಈ ರೀತಿಯಾದ ಸ್ಮಾಲ್ ಓಪನಿಂಗ್ಸ್ಗಳ ಮುಖಾಂತರ ರೆಪ್ಲಿಕೇಶನ್ ಪ್ರೋಸೆಸ್ ನಡೆಯುತ್ತೆ. DNA ಅನ್ವೈಂಡಿಂಗ್ ಆದಾಗ ಈ ರೀತಿಯಾಗಿ ವೈ ಶೇಪ್ಡ್ ಸ್ಟ್ರಕ್ಚರಲ್ಲಿ ಕಾಣಿಸುತ್ತೆ. ಅದನ್ನು ನಾವು ರೆಪ್ಲಿಕೇಶನ್ ಫೋರ್ಕ್ ಅಂತ ಹೇಳಿ ಕರಿತೀವಿ. ಅನ್ವೈಂಡಿಂಗ್ ಆಗಿರೋ DNA ಸ್ಟ್ರ್ಯಾಂಡ್ಸ್ಗಳನ್ನು ಪೇರೆಂಟಲ್ ಸ್ಟ್ರ್ಯಾಂಡ್ ಅಥವಾ ಟೆಂಪ್ಲೇಟ್ ಅಂತ ಹೇಳಿ ಕರಿತೀವಿ. ಪೇರೆಂಟಲ್ ಸ್ಟ್ರ್ಯಾಂಡ್ ಅಥವಾ ಟೆಂಪ್ಲೇಟ್ನ ಮುಖಾಂತರ ನ್ಯೂ DNA ಸ್ಟ್ರ್ಯಾಂಡ್ ಸಿಂಥೆಸಿಸ್ ಆಗತ್ತೆ. ಯಾವಾಗಲೂ DNA 5' ಎಂಡಿಂದ 3' ಕಡೆಗೆ ಸಿಂಥೆಸಿಸ್ ಆಗ್ತಾ ಹೋಗುತ್ತೆ. ಪೇರೆಂಟಲ್ ಸ್ಟ್ರ್ಯಾಂಡಲ್ಲಿ ಇರೋ 3'ಗೆ ಆಪೋಸಿಟ್ ಆಗಿ ನ್ಯೂ DNA ಸ್ಟ್ರ್ಯಾಂಡ್ 5' ಇಂದ 3'ನ ಕಡೆಗೆ ಸಿಂಥೆಸಿಸ್ ಆಗ್ತಾ ಹೋಗುತ್ತೆ. ಪ್ರೈಮೇಸ್ ದ ಇನಿಷಿಯಲೈಸರ್. ಪ್ರೈಮೇಸ್ ಎಂಜೈಮ್ ಬಂದು ಪೇರೆಂಟಲ್ DNA ಸ್ಟ್ರ್ಯಾಂಡಿಗೆ ಅಟ್ಯಾಚ್ ಆಗತ್ತೆ. DNA ಡೈರೆಕ್ಟ್ ಆಗಿ ಸಿಂಥೆಸಿಸ್ ಆಗಲ್ಲ. ಪ್ರೈಮೇಸ್ ಎಂಜೈಮ್ ಫಸ್ಟು RNA ಪ್ರೈಮರ್ನ ಆ್ಯಡ್ ಮಾಡುತ್ತೆ. RNA ಪ್ರೈಮರ್ ಆ್ಯಡ್ ಆದಮೇಲೆ DNA ಸಿಂಥೆಸಿಸ್ ಪ್ರೋಸೆಸ್ ಸ್ಟಾರ್ಟ್ ಆಗತ್ತೆ. DNA ಪಾಲಿಮರೇಸ್ ದ ಬ್ಯುಲ್ಡರ್. ನೆಕ್ಸ್ಟು DNA ಪಾಲಿಮರೇಸ್ ಬಂದು ಅಟ್ಯಾಚ್ ಆಗತ್ತೆ. DNA ಪಾಲಿಮರೇಸ್ದು ಮೇನ್ ಕೆಲಸ ಏನು ಅಂದರೆ ನೈಟ್ರೋಜನ್ ಬೇಸಸ್ಗಳನ್ನು ಆ್ಯಡ್ ಮಾಡೋದು. ಪೇರೆಂಟಲ್ ಸ್ಟ್ರ್ಯಾಂಡಲ್ಲಿ ಇರೋವಂಥ ನೈಟ್ರೋಜನ್ ಬೇಸಸ್ಗಳಿಗೆ ಕಾಂಪ್ಲಿಮೆಂಟ್ರಿ ನೈಟ್ರೋಜನ್ ಬೇಸಸ್ಗಳನ್ನು DNA ಪಾಲಿಮರೇಸ್ ಎಂಜೈಮ್ ಆ್ಯಡ್ ಮಾಡ್ತಾ ಹೋಗುತ್ತೆ. ಕಾಂಪ್ಲಿಮೆಂಟರಿ ಅಂತ ಹೇಳಿದ್ರೆ ಪೇರೆಂಟಲ್ ಸ್ಟ್ರ್ಯಾಂಡಲ್ಲಿ ಅಡಿನೈನ್ ಇದ್ದರೆ ಅದಕ್ಕೆ ಆಪೋಸಿಟ್ ಆಗಿ ಥಯಮಿನ್ ಆ್ಯಡ್ ಆಗತ್ತೆ. ಪೇರೆಂಟಲ್ ಸ್ಟ್ರ್ಯಾಂಡಲ್ಲಿ ಗ್ವಾನೈನ್ ಇದ್ದರೆ ಅದಕ್ಕೆ ಆಪೋಸಿಟ್ ಆಗಿ ಸೈಟೋಸಿನ್ ಆ್ಯಡ್ ಆಗತ್ತೆ. ಈ ರೀತಿಯಾಗಿ ಪೇರೆಂಟಲ್ ಸ್ಟ್ರ್ಯಾಂಡಲ್ಲಿ ಇರೋವಂಥ ನೈಟ್ರೋಜಿನಸ್ ಬೇಸಸ್ಗಳಿಗೆ ಕಾಂಪ್ಲಿಮೆಂಟರಿ ನೈಟ್ರೋಜಿನಸ್ ಬೇಸಸ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಇಲ್ಲಿ DNA ಸಿಂಥೆಸಿಸ್ ಪ್ರೋಸೆಸ್ ಕಂಟಿನ್ಯೂಯಸ್ ಆಗಿರುತ್ತೆ. ಇದನ್ನು ನಾವು ಲೀಡಿಂಗ್ ಸ್ಟ್ರ್ಯಾಂಡ್ ಅಂತ ಹೇಳಿ ಕರಿತೀವಿ. ಆಪೋಸಿಟ್ ಸ್ಟ್ರ್ಯಾಂಡಿಗೆ ಬಂದರೆ ಇಲ್ಲಿ DNA ಸಿಂಥೆಸಿಸ್ ಡಿಸ್ಕಂಟಿನ್ಯೂಯಸ್ ಆಗಿರುತ್ತೆ. ಆದ್ರಿಂದ ಇದನ್ನು ಲ್ಯಾಗಿಂಗ್ ಸ್ಟ್ರ್ಯಾಂಡ್ ಅಂತ ಹೇಳಿ ಕರಿತೀವಿ. ಇಲ್ಲಿನೂ ಕೂಡ RNA ಪ್ರೈಮೇಸ್ ಬರುತ್ತೆ, ಬಂದು ಪ್ರೈಮರ್ನ ಅಟ್ಯಾಚ್ ಮಾಡುತ್ತೆ. ಅದಾದಮೇಲೆ DNA ಪಾಲಿಮರೇಸ್ ಬಂದು ನೈಟ್ರೋಜಿನಸ್ ಬೇಸಸ್ಗಳನ್ನು ಆ್ಯಡ್ ಮಾಡಿ ಹೋಗುತ್ತೆ. ನೆಕ್ಸ್ಟು ಮತ್ತೆ ಪ್ರೈಮೇಸ್ ಎಂಜೈಮ್ ಬಂದು RNAನ ಆ್ಯಡ್ ಮಾಡುತ್ತೆ. ಅದಾದಮೇಲೆ ಅಗೈನ್ DNA ಪಾಲಿಮರೇಸ್ ಬಂದು ನೈಟ್ರೋಜನಸ್ ಬೇಸಸ್ಗಳನ್ನು ಆ್ಯಡ್ ಮಾಡುತ್ತೆ. ಈ ರೀತಿಯಾಗಿ ಲ್ಯಾಗಿಂಗ್ ಸ್ಟ್ರ್ಯಾಂಡಲ್ಲಿ DNA ಸಿಂಥೆಸಿಸ್ ಡಿಸ್ಕಂಟಿನ್ಯೂಯಸ್ ಆಗಿರುತ್ತೆ. ಲ್ಯಾಗಿಂಗ್ ಸ್ಟ್ರ್ಯಾಂಡಲ್ಲಿ ಇರೋವಂಥ ಸ್ಮಾಲ್ ಫ್ರಾಗ್ಮೆಂಟ್ಸ್ ಆಫ್ DNAನ ನಾವು ಓಕಜಾಕಿ ಫ್ರಾಗ್ಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಲ್ಯಾಗಿಂಗ್ ಸ್ಟ್ರ್ಯಾಂಡಲ್ಲಿ ಇರೋ ಪ್ರೈಮರ್ಸ್ಗಳೆಲ್ಲ ರಿಮೂವ್ ಆಗಿ ಆ ಒಂದು ಪ್ಲೇಸಿಗೆ ನೈಟ್ರೋಜಿನಸ್ ಬೇಸಸ್ಗಳು ಆ್ಯಡ್ ಆಗತ್ತೆ. ಅದಾದಮೇಲೆ ಫೈನಲ್ ಆಗಿ DNA ಲೈಗೇಸ್ ಫ್ರಾಗ್ಮೆಂಟ್ಸ್ಗಳನ್ನು ಜಾಯಿನ್ ಮಾಡುತ್ತೆ. ಅಟ್ ದ ಎಂಡ್ ನ್ಯೂ DNA ಸ್ಟ್ರ್ಯಾಂಡ್ ಸಿಂಥೆಸಿಸ್ ಆಗತ್ತೆ. ಇದನ್ನು ನಾವು ಸೆಮಿ ಕನ್ಸರ್ವೇಟಿವ್ ಮೆಥಡ್ ಆಫ್ DNA ರೆಪ್ಲಿಕೇಶನ್ ಅಂತ ಹೇಳಿ ಕರಿತೀವಿ. ಅಂದರೆ ಕಂಪ್ಲೀಟ್ ಆಗಿ 2 ನ್ಯೂ ಸ್ಟ್ರ್ಯಾಂಡ್ಸ್ಗಳು ಸಿಂಥೆಸಿಸ್ ಆಗಲ್ಲ,
ಒಂದು ಪೇರೆಂಟಲ್ ಸ್ಟ್ರ್ಯಾಂಡ್ ಅಥವಾ ಓಲ್ಡ್ ಸ್ಟ್ರ್ಯಾಂಡ್ ಹಾಗೆ ಇರುತ್ತೆ, ಅದರ ಜೊತೆಗೆ ಇನ್ನೊಂದು ನ್ಯೂ ಸ್ಟ್ರ್ಯಾಂಡ್ ಸಿಂಥೆಸಿಸ್ ಆಗತ್ತೆ.